Hantu. Bijina. ಇದಂಜುಡ ಆಯ್ತಾ ಇದು ತಿನ್ಬೇಕಾಯ್ತಾ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ನಮ್ಮೂರಿಂದ ಕೊನೆಯ ಲಾಗ್ ಆಗಿರುತ್ತೆ. ನಾವು ಊರಲ್ಲಿದ್ದಷ್ಟು ದಿವಸ ಇದೇ ಥರ ರುಟೀನ್ ಇತ್ತು ನಮ್ಮದು. ಬೆಳಿಗ್ಗೆ ಎಣ್ಣೆ ಹಾಕ್ಬಿಟ್ಟು ಜುಟ್ಟು ಕಟ್ಟು, ಹೂ ಮುಡಿಸು, ಇದೇ ಆಗಿತ್ತು. ನೆಕ್ಸ್ಟ್ ಅವ್ರು ಹೋಗ್ಬಿಟ್ಟು ಆಟ ಆಡ್ತಾ ಇದ್ರು. ಅಲ್ಲಿ ನೋಡು ವಾಟರು. ಅಲ್ಲಿ ನೋಡು. ಡ್ಯಾಡಿ ಬರ್ಲಿ, ಆಮೇಲೆ ಹೋಗೋ. ಡ್ಯಾಡಿ ಬಂದ ನಂತರ ಹೋಗೋ. ಬಿದ್ದದ ನೆಕ್ಬೇಡ, ಟ್ರೀಯಿಂದ ಕಟ್. ಮುಳ್ಳುಗಿಡ. ಬಿದ್ದದ ನೆಕ್ಬೇಡ, ಪ್ಲಕ್ ಮಾಡ. ಅದು ಹಣ್ಣು ನೋಡಿ ಕೊಯ್ಬೇಕು. ಅಲ್ಲಿ ಶೋ ಯು ಕಮ್. ವೇಟ್ ವೇಟ್ ವೇಟ್. ಇದು ಬೇಡ, ಅದು ಹಣ್ಣು ಬಿಡು. ಅಯ್ಯೋ ಬಿತ್ತು. ಹಣ್ಣು ಇರ್ತದೆ. Hantu. Bijina. Hantu. ಇಲ್ಲ. ಅಯ್ಯೋ ದೇವ್ರೆ. ಇದಳಿಲ್ಲ ತಗೋ. ತಿನ್ನು, ಬೈಟ್ ಮಾಡು. ಮಸಾಲೆ ಮಾಡ್ಲಿಕ್ಕೆಲ್ಲ ತಿನ್ಲಿಕ್ಕೆ, ಅದು ಎಲ್ಲ ಮಸಾಲೆ ಮಾಡ್ಲಿಕ್ಕೆ ನಿಮ್ಗೆ. ದ್ರಾಕ್ಷಿ, ಗ್ರೇಪ್ಸ್. ಇಲ್ಲ, ಇಲ್ಲ. ಅದೊಂದು ಸಾಕು ನಿಮಗೆ. ರಾತ್ರಿ ವೇಟ್ ಮಾಡಮ್ಮ. ಅದು ಹ್ಯಾಂಟ್ ಇಲ್ಲದಿದ್ರು ಕಚ್ಚುತ್ತದೆ. ಹ್ಯಾಂಟು ಹೋಯ್ ಮಗ. ಅದೇ ಕೊಡ್ತಾನೆ ಬಾ. ಇದನ್ನ ಆ್ಯಕ್ಚುಲಿ ನಾವು ಬಿಂಬುಳಿ ಅಂತ ಕರಿತೀವಿ. ಇದು ತುಂಬ ಹುಳಿಯಾಗಿರುತ್ತೆ. ಮುಂಚೆಲ್ಲ ನಾವು ಸಾಲ್ಟು ದೆನ್ ಚಿಲ್ಲಿ ಪೌಡ್ರೆಲ್ಲ ಹಾಕ್ಬಿಟ್ಟು ತಿಂತಾಯಿದ್ವಿ. ಅಂದರೆ ಮಕ್ಕಳಿರೋವಾಗ ನಾವು ಕದ್ಬಿಟ್ಟು ತಿಂತಾಯಿದ್ವಿ. ನೋಡಿದರೆ ಬೈತಾಯಿದ್ರು ತಿನ್ನಬಾರ್ದು ಅದನ್ನ ಜಾಸ್ತಿ ಅಂತ. ಅದು ಬಿಟ್ಟರೆ ಇದನ್ನ ಉಪ್ಪಿನಕಾಯಿ ಎಲ್ಲ ಹಾಕ್ತಾಯಿದ್ರು ಮುಂಚೆ. ತಿನ್ನು, ತಿನ್ನು ಮಗ. ಸಾಕು. ಅವಳು ತಿಂದು ಸುದ್ದಿ. ದೇವ್ರು ಮಾಡಿದ್ದು ಪ್ಯಾರಾಗೆ. ಇಲ್ಲಲ್ಲಿರ್ಬೋದು ಅಂತ
ಇದು ಆ್ಯಕ್ಚುಲಿ ಮರಗೆಣಸು ಮನೆ ಪಕ್ಕನೇ ಅಲ್ಲಲ್ಲಿ ನಟ್ಬಿಡ್ತಾರೆ. ಇದು ಈಸಿಯಾಗಿ ಗ್ರೋ ಆಗುತ್ತೆ. ಸೊ ಅದು ಇವಾಗ ದೊಡ್ಡದಾಗಿದೆ. ಸೊ ಅದನ್ನೇ ಇವಾಗ ತೆಗಿತಾ ಇದ್ದಾನೆ ಇಲ್ಲಿ. ಇದು ಬುಡನೆ ಬೆಳೆದದ ಅಂತ. ಇವು ಎಷ್ಟು ಗಟ್ಟಿ ಉಂಟು. ಛೇ 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 ಛೇ. ನೈಟ್ ಊಟಕ್ಕೆ ಒಂದು ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಮಸಾಲ ಎಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಈ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಆಲ್ರೆಡಿ ಒಂದು ಬಿರಿಯಾನಿ ರೆಸಿಪಿ ಇದೆ. ಇದು ಒಂದು ಸ್ವಲ್ಪ ಚೇಂಜಸ್ ಇದೆ ಅದರಲ್ಲಿ. ಸೊ ಇದನ್ನು ಯಾವ ಥರ ಮಾಡಬೇಕು ಅಂತ ರೆಸಿಪಿ ಬಂದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅದ ಯಾರು ಫಸ್ಟ್ ಆಯ್ತು ಈಗ? ಪ್ರಾಣಿಗಳು ಖಾಲಿ ಆಯ್ತು ಹೇಳು. ತಿಂತೀನಿ. ಅವಳು ತಿಂದ್ಲು, ನನ್ನ ಶುಭಿ ತಿಂದ್ಲು. ನೀನು ತಿಂದಿಲ್ಲ, ನೀನು ತೂ ಮಾಡಿದೆ. ನಮ್ಮ ಸೈಡಲ್ಲಿ ಆ್ಯಕ್ಚುಲಿ ತೋಟದ ಸೈಡಲ್ಲಿ ಆ್ಯಂಡ್ ತೋಟದ ಮಿಡ್ಲಲ್ಲಿ ಕೂಡ ಇರುತ್ತೆ ಆ್ಯಕ್ಚುಲಿ ಈ ಥರ ಹೊಳೆಗಳು ಚಿಕ್ಕ ಚಿಕ್ಕದಾಗಿ. ಸೊ ಈ ಮಕ್ಕಳಿಗೆ ಅದರಲ್ಲಿ ನೀರಲ್ಲಿ ಆಟಾಡೋದು ಅಂದರೆ ತುಂಬಾ ಇಷ್ಟ. ಫಿಶ್ ಇಲ್ಲ, ಅದಕ್ಕೆ ಸಿಕ್ತಿಲ್ಲ. ಅದ ಬೀಳ್ಬೇಡ. ಹುಳ ಅಲ್ಲ, ಅದು ಕಸ. ಕಲ್ತಾಗ್ಬೋದು ಕಾಲಿಗೆ. ಅದೊಂದು ಫ್ರೂಟ್, ಅಂಜೂರ ಫ್ರೂಟ್ ಗೊತ್ತಾ? ಯಾವ ಕಲರ್ ಉಂಟು ನೋಡುವ. ನೀನೊಂದು ಕಟ್ ಮಾಡ್ತೀಯಾ? ಬಾ. ಇದು ಅಂಜೂರ ಆಯ್ತಾ? ಇದು ತಿನ್ಬೇಕು ಆಯ್ತಾ? ರೆಡ್ ಕಲರ್ ಅಂತ ತಿನ್ಬೇಕು. ಅಲ್ಲೊಂದು ಕೂಡ ಬೂರ್ದುನ ಅದು ನಾನು ಹೇಳಿದದ್ದು. ಬಿ
ಪ್ರಾಪ್ತಿ ತಿನ್ನು ತಿನ್ ಮಗ. ಟಚ್ ಮಾಡು. ಮಿಕ್ಕಿ ಮೌಸ್ ಬೇಕು ಅಂತ ಹೇಳ್ತಿದ್ದಲ್ಲ, ಇವಾಗ ಇದನ್ನ ಟಚ್ ಹಿಡ್ಕೊ. ಮಾಡು. ಟಚ್ ಮಾಡು. ಹಲೋ ಅದು ಸತ್ತೋಗಿದ್ದ? ಏ ಜೀವ ಉಂಟು ಮಗ. ಆಯ್ತಾ ಸತ್ತೋಗಿದ್ದ? ಇದು ಅಲ್ಲಿ ಮುಟ್ಬೋದು. ಹಲೋ ಬಿಡ್ಲಾ? ಬಿಸಾಕು ನೀರಾದ್ರು. ಮೂಲು ಬಿಡು ಅಲ್ಲೇ ಬಿಡೈತಿ ಇಲ್ಲದಲ್ಲ ತಾನೆ. ಅಲ್ಲೇ ಆ ಪೋಪುಂಡಿಯಾ? ಅವತ್ತು ಚಿಕ್ಕದಿತ್ತು ನೇನ ಇಂಟಿನ. ಅದು ಕೈ ಇದು ಕೈ ಬಿದ್ದಿ ನಾನು ಸ್ಟಿಕ್ಕ ಬೆತ್ತ ಕೊಟ್ಟರೆ ಅದು ಬೆತ್ತ ಕೊಡ್ಬೋದಾ? ಮೀನ ಇಂಚಿನೆ ಮೀನೆ ಬೆರ್ಮರಿ. ತಿಗಿ ತಿಗಿ ತಿಗಿ. ಎಂಥದ್ದು? ಎಂತ ಕೆಲಸ ನಿಂದು? ಹಾಂ, ಎಂತ ಕೆಲಸ ಮಾಡೋದು ನೀನು? ಹಾಂ, ಅದನ್ನ ಎಲ್ಲಿಗೆ ಸಾಕ್ಸೋದು ಮಗನೆ? ನೀನ್ ಬರ್ರಿ. ಅದ ಮಂಗದಾಟ. ಅಯ್ಯೋ ನಿನ್ನ ಕೋಲನೆ. ಎಂತ ಬೇರದು? ನೀನ್ ಬರ್ರಿ. ಬರೋ ಕನ್ನಡಲ್ಲಿ ನೋಡ್ಕೊ ನಿನ್ನ ಮುಖನ. ನೋಡ್ಕೊ ಹೋಗೋ. ಗಬ್ಬಿ ಆಗಿದ್ಯಾ ನೀನು, ಬರೀ ಗಬ್ಬಿ ಆಗಿದ್ಯಾ. ಆ್ಯಕ್ಚುಲಿ ಇದು ನಮ್ಮೂರಲ್ಲಿ ಅಂದರೆ ನನ್ನ ಮನೇಲಿ ಇದು ಕೊನೆಯ ಲಾಗ್ ಆಗಿತ್ತು.
ಲಾಸ್ಟ್ ಡೇಸಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡಿದ್ವಿ ಅಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಇದು ಬಂದು ಫ್ರೂಟ್ ಸೀಸನ್ ಅಲ್ಲ, ಇನ್ನು ಏಪ್ರಿಲಲ್ಲಿ ಹೋಗ್ತೀವಲ್ಲ ಆವಾಗ ತುಂಬ ವೆರೈಟಿ ಫ್ರೂಟ್ಸ್ ಇರುತ್ತೆ. ಸೊ ಆವಾಗ ನಾನು ಡೀಟೇಲಾಗಿ ನಮ್ಮ ತೋಟ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್.